ಅದು ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಗುಡಿ. ಹೀಗಾಗಿ ಭಕ್ತರು ಏನೇ ಬೇಡ್ಕೊಂಡ್ರು ಅಲ್ಲಿ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂತಹ ನಂಬಿಕೆ ಗ್ರಾಮಸ್ಥರದ್ದು. ಹಾಗಾಗಿ ಪ್ರತಿ ವರ್ಷ ಸಂಕ್ರಾಂತಿಯಂದು ಊರವರೆಲ್ಲ ಸೇರಿ ಅದ್ಧೂರಿಯಾಗಿ ಸಂಕ್ರಾಂತಿಯನ್ನ ಆಚರಿಸ್ತಾರೆ. ಹೇಗೆ ಅನ್ನೋದು ಡೀಟೇಲ್ಸ್ ಬನ್ನಿ ನೋಡ್ಕೊಂಡು. ಇತಿಹಾಸ ಪ್ರಸಿದ್ಧ ಕಾಟುಮಾರಾಯನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಬೇಡಿಕೊಂಡಿದ್ದೆಲ್ಲವೂ ಈಡೇರುತ್ತೆ ಈ ದೇವಸ್ಥಾನದಲ್ಲಿ. ಗೋವುಗಳಿಗೂ ಪೂಜೆ, ಗ್ರಾಮಸ್ಥರೆಲ್ಲರಿಗೂ ಅನ್ನದಾನ. ಬೆಂಗಳೂರಿನ ನಾಗಸಂದ್ರ ಬಳಿಯ ತಿಪ್ಪೇನಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಕಾಟುಮರಾಯ ಗುಡಿಯಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಯಿತು. 100 ವರ್ಷಗಳ ಇತಿಹಾಸ ಇರುವ ಈ ಗುಡಿಯಲ್ಲಿ ಬೇಡ್ಕೊಂಡ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದು ಗ್ರಾಮಸ್ಥರ ನಂಬಿಕೆ. ಹೀಗಾಗಿ ಪ್ರತಿ ಸಂಕ್ರಾಂತಿಯಂದು ತಮ್ಮ ಮನೆಯ ಗೋವುಗಳಿಗೂ ವಿಶೇಷ ಪೂಜೆಯನ್ನ ಮಾಡಿಸಲಾಗುತ್ತೆ. ಬಳಿಕ ಗ್ರಾಮಸ್ಥರೆಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ. ಮುತ್ತಾತಿನ ಕಾಲದಿಂದಲೂ ಪೂಜೆ ಮಾಡ್ತಾ ಇದ್ದೀವಿ. ಯಾರಿಗೂ ಏನು ತೊಂದರೆ ಆಗಿಲ್ಲ, ದನ ಕರ ಜನಗಳಿಗೆಲ್ಲ ತೊಂದರೆ ಆಗಿಲ್ಲ. ನಾವು ವರ್ಷಕ್ಕೊಂದ್ಸತಿ ಅರ್ಕೆ ಮಾಡ್ಕೊಂಡು ಎಲ್ಲ ಬಂದವರೆಲ್ಲ ಅರ್ಕೆ ಮಾಡ್ಕೊಡ್ತಾರೆ. ಅನ್ಕೊಂಡಿದ್ದೆಲ್ಲ ಒಳ್ಳೇದಾಗ್ತದೆ. ಯಾರು ಕೈ ಮುಕ್ಕೊಂಡು ಹೋದ್ರು ಅವ್ರು ಒಳ್ಳೇದಾದ ಸ್ವಾಮಿ. ಇದು ಯಾರ್ದು ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಊರವ್ರಿಗೆ ಏನು ತೊಂದರೆ ಇಲ್ಲ. ಯಾರಿಗೂ ದಾರೆಗೆ ಹೋಗೋರು ಎಲ್ಲ ಕೈ ಮುಕ್ಕೊಂಡೇ ಹೋಗೋದಕ್ಕೆ. ಹೌದು, ಬೆಳಿಗ್ಗೆ 7 ಗಂಟೆಯಿಂದ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ ಹಾಗೂ ಸ್ವಾಮೀಜಿಯಿಂದ ವಿಶೇಷ ಆಶೀರ್ವಾದವೂ ನಡೆಯಿತು. ಇನ್ನು ಗ್ರಾಮಸ್ಥರು ದೇವರ ಆಶೀರ್ವಾದವನ್ನ ಪಡ್ಕೊಂಡು ಕಬ್ಬು, ಗೆಣಸು, ಕಡ್ಲೆಯನ್ನ ಪ್ರಸಾದವಾಗಿ ಪಡೆದ್ರು. ಈ ದೇವರ ಮೇಲೆ ಗ್ರಾಮಸ್ಥರಿಗಿರೋ ನಂಬಿಕೆಯನ್ನ ಭಕ್ತರೇ ಹೇಳ್ತಾರೆ, ನೀವೇ ಕೇಳಿ. ನಮ್ಮ ತಾತನ ಕಾಲ ನಾವು ದೇವ್ರ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಅದೇ ಮಾಡ್ತಾ ಇದ್ದೀವಿ. ತಿಪ್ಪೇಹಳ್ಳಿ ಜನ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೊಸ ಕಬ್ಬು, ಗಂಟು ಹೊಸ ಇಲ್ಲಿ ಪೂಜೆ ಮಾಡಿ ಜನಗಳು ಹೊಂಟ್ತಾ ಇದ್ದೀವಿ. ಇನ್ನು ಸಂಜೆ ಎತ್ತುಗಳನ್ನ ಕಿಚಾಯಿಸುವ ಮೂಲಕ ಗ್ರಾಮಸ್ಥರು ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ರು. ಅದೇನೇ ಆಗ್ಲಿ, ಪ್ರತಿ ವರ್ಷದ ಸಂಕ್ರಾಂತಿಗೆ ಕಾಟುಮರಾಯ ದೇವರು ಗ್ರಾಮಸ್ಥರಿಗೆ ಒಳಿತು ಮಾಡ್ತಾನೆ, ಗ್ರಾಮವನ್ನ ಶಾಂತಿಯಾಗಿ ಇಟ್ಕೊಳ್ತಾನೆ ಅನ್ನೋದು ಜನರ ನಂಬಿಕೆ. ಹೀಗಾಗಿ ಪ್ರತಿ ವರ್ಷ ಅದ್ಧೂರಿಯಾಗಿ ಆಚರಣೆಯನ್ನ ನಡೆಸ್ತಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.